ಏಕಾಏಕಿ ಸ್ಪೀಕರ್ ಕಚೇರಿಗೆ ನುಗ್ಗಿದ ಬಿಜೆಪಿ ಶಾಸಕರು. ಸುವರ್ಣಸೌಧದಲ್ಲಿರೋ ಸ್ಪೀಕರ್ ಯುಟಿ ಖಾದರ್ ಅವರ ಕಚೇರಿಗೆ ನುಗ್ಗಿದ್ದಾರೆ. ಸ್ಪೀಕರ್ ಕಚೇರಿಯಲ್ಲಿ ಸ್ಪೀಕರ್ ಅವರಿಗೆ ಮುತ್ತಿಗೆ ಹಾಕಿದ್ದಾರೆ. ಸ್ಪೀಕರ್ ಕಚೇರಿಗೆ ನುಗ್ಗಿ ಬಿಜೆಪಿ ಶಾಸಕರು ದಾಂಧಲೆಯನ್ನ ಮಾಡಿದ್ದಾರೆ. ಯುಟಿ ಖಾದರ್ ವಿರುದ್ಧ ಬಿಜೆಪಿ ಎಂಎಲ್ಎಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಶೋಕ್ ನೇತೃತ್ವದಲ್ಲಿ ಸ್ಪೀಕರ್ ಆಫೀಸ್ ಮೇಲೆ ಅಟ್ಯಾಕ್ ನಡೆದಿದೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸ್ತೀವಿ. ಸ್ಪೀಕರ್ ಕಚೇರಿಯಲ್ಲಿ ರೇಗಾಡಿದ್ದಾರೆ ಅಶೋಕ್. ಸ್ಪೀಕರ್ ಕಚೇರಿಯಲ್ಲಿ ಕೂಗಾಡಿದ್ದಾರೆ ಬಿಜೆಪಿಯ ಶಾಸಕರು. ಏರು ಧ್ವನಿಯಲ್ಲಿ ಸುನಿಲ್ ಕುಮಾರ್, ವೇದವಾಸ್ ಕಾಮತ್ ಕೂಗಾಡಿದ್ದಾರೆ. ಸ್ಪೀಕರ್ ವಿರುದ್ಧ ಕಿರುಚಾಡಿ ಹೊರ ಬಂದಿದ್ದಾರೆ ಬಿಜೆಪಿಯ ಸದಸ್ಯರು. ಬಿಜೆಪಿ ನಾಯಕರ ವರ್ತನೆಯಿಂದ ಮಾರ್ಷಲ್ಗಳು ಒಳಗಡೆ ದೌಡಾಯಿಸಿದ್ದಾರೆ. ಸ್ಪೀಕರ್ ಖಾದರ್ ರಕ್ಷಣೆಗೆ ಧಾವಿಸಿದ್ದಾರೆ ಮಾರ್ಷಲ್ಗಳು. ಈ ರೀತಿಯಾದಂತಹ ದುರ್ವರ್ತನೆ ಸರಿಯಲ್ಲ. ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಸ್ಪೀಕರ್ ಅವರಿಗೆ ಅವರ ಒಂದು ಚೇರಿಗೆ ಒಂದು ಮರ್ಯಾದೆ, ಒಂದು ಗೌರವ ಅನ್ನೋದು ಇರುತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ಬಿಜೆಪಿ ಅವರು ಕೊಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಏಕಾಏಕಿಯಾಗಿ ಸ್ಪೀಕರ್ ಕಚೇರಿಗೆ ನುಗ್ಗೋದು, ಏರು ಧ್ವನಿಯಲ್ಲಿ ಮಾತನಾಡೋದು, ಮುತ್ತಿಗೆ ಹಾಕೋದು, ದಾಂಧಲೆ ಮಾಡೋದು, ಇದೆಲ್ಲ ಅದು ಸಭ್ಯಸ್ಥರ ಲಕ್ಷಣ ಅಲ್ಲ. ಅದು ಮತ್ತು ನಿಯಮವೂ ಕೂಡ ಒಪ್ಪೋದಿಲ್ಲ. ಆದ್ರೆ ಯುಟಿ ಖಾದರ್ ವಿರುದ್ಧ ಬಿಜೆಪಿಯ ಎಂಎಲ್ಎಗಳು ನಡ್ಕೊಂಡಿರುವಂತ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಅದು ಕೂಡ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲೇ ಸ್ಪೀಕರ್ ಆಫೀಸ್ ಮೇಲೆ ಅಟ್ಯಾಕ್ ನಡೆದಿರೋದು ಬಹಳ ಅಸಹ್ಯ ಅನಿಸುವಂತ ಒಂದು ವಿಚಾರ ಇದು. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರ್ ಕಚೇರಿಯಲ್ಲೇ ರೇಗಾಡ್ಬಿಟ್ಟಿದ್ದಾರಂತೆ ಅಶೋಕ್ ಅವರು. ಜೊತೆಗೆ ಬಿಜೆಪಿಯ ಶಾಸಕರು ಏರು ಧ್ವನಿಯಲ್ಲಿ ಕೂಗಾಡಿದ್ದಾರೆ. ಸುನಿಲ್ ಕುಮಾರ್ ಮತ್ತು ವೇದವ್ಯಾಸ್ ಕಾಮತ್ ಅವರು. ಇಂಥವ್ರಿಗೆ ಏನ್ ಹೇಳಕ್ಕೆ ಸಾಧ್ಯ? ಸ್ಪೀಕರ್ ವಿರುದ್ಧ ಕಿರುಚಾಡಿ ಹೊರ ಬಂದಿದ್ದಾರೆ ಬಿಜೆಪಿಯ ಸದಸ್ಯರು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಈ ಮಾರ್ಷಲ್ಗಳು ಇರ್ತಾರಲ್ಲ, ಈ ಬಿಜೆಪಿ ನಾಯಕರ ವರ್ತನೆಯಿಂದ ದೌಡಾಯಿಸಿ ಅಂದ್ರೆ ಓಡೋಡ್ ಹೋಗಿದ್ದಾರೆ ಒಳಗಡೆ. ಈ ಸ್ಪೀಕರ್ ಖಾದರ್ ಅವ್ರಿಗೆ ಏನಾದ್ರು ಮಾಡ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಭಯದಿಂದ ಅವರನ್ನ ಕಾಪಾಡೋ ಸಲುವಾಗಿ, ರಕ್ಷಣೆ ಮಾಡೋ ಸಲುವಾಗಿ ಓಡೋಡ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಅದು ಕೂಡ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲೇ ಸ್ಪೀಕರ್ ಆಫೀಸ್ ಮೇಲೆ ಅಟ್ಯಾಕ್ ನಡೆದಿರೋದು ಬಹಳ ಅಸಹ್ಯ ಅನಿಸುವಂತ ಒಂದು ವಿಚಾರ ಇದು. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರ್ ಕಚೇರಿಯಲ್ಲೇ ರೇಗಾಡ್ಬಿಟ್ಟಿದ್ದಾರಂತೆ ಅಶೋಕ್ ಅವರು. ಜೊತೆಗೆ ಬಿಜೆಪಿಯ ಶಾಸಕರು ಏರು ಧ್ವನಿಯಲ್ಲಿ ಕೂಗಾಡಿದ್ದಾರೆ. ಸುನಿಲ್ ಕುಮಾರ್ ಮತ್ತು ವೇದವ್ಯಾಸ್ ಕಾಮತ್ ಅವರು. ಇಂಥವ್ರಿಗೆ ಏನ್ ಹೇಳಕ್ಕೆ ಸಾಧ್ಯ? ಸ್ಪೀಕರ್ ವಿರುದ್ಧ ಕಿರುಚಾಡಿ ಹೊರ ಬಂದಿದ್ದಾರೆ ಬಿಜೆಪಿಯ ಸದಸ್ಯರು.